ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕಿಶನು ಮತ್ತು ದೀಕ್ಷಿತ್ ಇಬ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಇವತ್ತು ಇಡಮುಡಿ ಇರೋದ್ರಿಂದ ನಾನು ಮತ್ತು ನಮ್ಮ ಅಮ್ಮ ಹೋಗ್ತಾ ಇದ್ದೀವಿ. ಹೇಗಿದ್ರು ಹೋಗ್ತಾ ಇದ್ದೀವಿ ಅಲ್ವಾ ಅಂತ ಹಾಗೆ ಬ್ಲಾಗ್ನ ಮಾಡೋಣ ಅಂತ ಮಾಡ್ತಿದ್ದೀನಿ. ನಿಮಗೂ ಕೂಡ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನಾನು ನಮ್ಮ ಇಬ್ರು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಮೈಕ್ ಸೌಂಡ್ ಜಾಸ್ತಿ ಇರೋದ್ರಿಂದ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಕೇಳಿಸಿಲ್ಲ ಅಂದರೆ ನಾನು ವಾಯ್ಸ್ ಓವರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ 11 ಗಂಟೆಗೆ ಪೂಜೆಗೆ ಹೇಳಿದ್ರು. ಅಷ್ಟೇ ನಾವು ಹೋಗೋಷ್ಟರಲ್ಲಿ 1 ಗಂಟೆನೇ ಆಗೋಗಿತ್ತು. ಇದೆಲ್ಲ ಬೆಳಗ್ಗೆ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಕಿಶನು ದೀಕ್ಷಿತ್ ಎಲ್ಲರೂ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಜನ ಇಡಮುಡಿ ಆಲ್ರೆಡಿ ಮುಗ್ದಿತ್ತು. ನಾವು ಆಮೇಲೆ ಹೋಗಿತ್ತು. ಈ ವಿಡಿಯೋಸ್ ಎಲ್ಲ ನನ್ನ ತಮ್ಮ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದ, ಅದನ್ನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಯಾರಾಗಿತ್ತು ಶರಣಪ್ಪ ಅಯ್ಯಪ್ಪ ರಾಜ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ನಾನು ಹೋದಾಗ ಇನ್ನೊಂದು ಸ್ವಲ್ಪ ಜನ ಮಾತ್ರ ಇಡಮುಡಿ ಕಟ್ಟೋದು ಬಾಕಿ ಇತ್ತು. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಇಲ್ಲಿ ನೋಡಿ, ಇಲ್ಲಿದ್ದಾರಲ್ಲ ಇವರೆಲ್ಲನೂ ಇಡಮುಡಿಗೆ ಬಂದಿರೋರು. ಬೆಳಗ್ಗೆಯಿಂದನೂ ತುಂಬ ಜನಕ್ಕೆ ಇಡಮುಡಿ ಕಟ್ಟಿದ್ದಾಗಿತ್ತು. ಇವಾಗ ಯಾರು ಪೆಂಡಿಂಗ್ ಇದ್ದಾರೋ ಅವ್ರಿಗೆ ಮಾತ್ರ ಕಟ್ತಿದ್ರು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಬೇರೆ ಯಾರಾದರೂ ವೀಡಿಯೋ ಮಾಡಿಕೊಡ್ತಾರ ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ಚರಿ ಸಿಕ್ಕಿದೆ, ಚರಿ ಕೈಯಲ್ಲಿ ಕೊಟ್ಬಿಟ್ಟು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಮಿಕ್ಕಿತೆಲ್ಲ ನನ್ನ ತಮ್ಮನೇ ವೀಡಿಯೋ ಮಾಡಿಕೊಟ್ಟಿದ್ದು ನನಗೆ. ನನ್ನ ತಮ್ಮ ಬೆಳಗ್ಗೆನೇ ಹೋಗಿದ್ದ, ಅದಕ್ಕೆ ಅವನು ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದ. ಅದಕ್ಕೆ ಅವನ ಹತ್ರ ಸೆಂಡ್ ಮಾಡಿಸ್ಕೊಂಡು ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವನು ಯಾವ್ಯಾವ ವೀಡಿಯೋ ಸೆಂಡ್ ಮಾಡಿದ್ದೀನೋ ಅದೆಲ್ಲನೂ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನೊಂದು ಸ್ವಲ್ಪ ಹೊತ್ತು ಮಾತ್ರ ಅಲ್ಲಿ ಇದ್ಬಿಟ್ಟು ಮತ್ತು ಕಿಶನ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ಇನ್ನೂ ತುಂಬ ಜನಕ್ಕೆ ಇಡಮುಡಿ ಕಟ್ಟೋದು ಬಾಕಿ ಇತ್ತು. ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದುಬಿಟ್ವಿ. ಅಯ್ಯಪ್ಪ ಸ್ವಾಮಿ ಅಪ್ಪ ಶರಣಪ್ಪ
ಅಲ್ಲಿಂದ ಮನೆ ಕಡೆ ಹೊರಡ್ಬೇಕಾದ್ರೆ ನಾನು ಕೂಡ ಒಂದು ವೀಡಿಯೋನ ಮಾಡಿಕೊಂಡೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ತಾತನೂ ಸಹ ಮಾಲೆ ಹಾಕ್ತಿದ್ರು. ಆವಾಗೆಲ್ಲ ತುಂಬ ಮೆಮೊರೀಸ್ ಇತ್ತು. ಆವಾಗ ನಾವು ತುಂಬ ಹೋಗ್ತಾಯಿದ್ವಿ. ಎಲ್ಲ ಮುಗಿಯೋವರೆಗೂ ಅಲ್ಲೇ ಇದ್ದು ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಆದರೆ ಈ ಸಲ ನಮ್ಮ ಮನೇಲಿ ಯಾರೂ ಮಾಲೆ ಹಾಕಿಲ್ಲ. ಅದಕ್ಕೆ ನಮ್ಗೆ ಗೊತ್ತಿರೋರೆಲ್ಲ ಹಾಕಿದ್ದಾರೆ ಅಂತ ಕರೆದಿದ್ರು ನಮ್ಮನ್ನು ಸಹ ಇಡಮುಡಿಗೆ. ಅದಕ್ಕೆ ಹೋಗಿದ್ವಿ. ಇದೆಲ್ಲ ಆದಮೇಲೆ ನಾನು ಮನೆ ಕಡೆ ಬಂದೆ. ನಾನು ಬಂದಮೇಲೆ ಏನೆಲ್ಲ ಆಯಿತು ಅನ್ನೋದು ನನ್ನ ತಮ್ಮನೇ ವೀಡಿಯೋ ಮಾಡಿಕೊಟ್ಟಿದ್ದೆ. ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನವಂಬರ್ ಡಿಸೆಂಬರ್ ಅಂದ್ರೇ ಫುಲ್ ಅಯ್ಯಪ್ಪ ಸ್ವಾಮಿ ಮಾಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಂತೂ ಏನು ಜೋಶ್ ಅಂತ ಗೊತ್ತಿಲ್ಲ, ಎಲ್ಲರೂ ಮಾಲೆ ಹಾಕ್ತಾರೆ. ಅದೊಂಥರ ಕ್ರೇಜ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲನೂ ಸಹ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಏನೋ ಒಂದು ಖುಷಿ ಅವ್ರಿಗೆಲ್ಲ. ಈಗ ಇಡಮುಡಿ ಎಲ್ಲ ಮುಗೀತು. ಅಷ್ಟರಲ್ಲಿ ಬಸ್ಸು ಕೂಡ ಬಂತು. ಇದೇ ಬಸ್ಸಲ್ಲಿ ಶಬರಿಮಲೆಗೆ ಹೊರಟಿರೋದವರು. ಶಬರಿಮಲೆ ಕಡೆ ಓಡೋಕ್ಕೂ ಮುಂಚೆ ವರ್ಷನೂ ಅಷ್ಟೇ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗಿ ತೆಂಗಿನಕಾಯಿನ ಹೊಡೆದು ಆಮೇಲೆ ಅಲ್ಲಿಂದ ಯಾತ್ರೆಗೆ ಹೊರಡ್ತಾರೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಈ ಪದ್ಧತಿನ ಆವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಎಲ್ಲ ಮುಗಿಸ್ಕೊಂಡು ಶಬರಿಮಲೆ ಯಾತ್ರೆ ಕಡೆ ಸ್ವಾಮಿಗಳು ಎಲ್ಲ ಹೊರಟಿದ್ದಾರೆ ಇವಾಗ.